अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. ಹರಿ ಓಂ. ಆದಿಶಂಕರಾಚಾರ್ಯರು ಸಾಧನಾ ಪಂಚಕ ಅನ್ನುವಂಥ ಗ್ರಂಥದಲ್ಲಿ ನಮ್ಮ ಸಾಧನೆ ಹೇಗೆ ನಡಿಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಆಧ್ಯಾತ್ಮ ಅಂದಾಗ ಕೆಲವೊಂದು ಸರ್ತಿ ಕೇವಲ ವಿಚಾರ ಕ್ರಮದಲ್ಲೇ ನಾವು ಇದ್ದುಬಿಡ್ತೀವಿ, ಆಚಾರದ ಕಡೆ ಗಮನ ಇರೋದಿಲ್ಲ. ಆಚಾರದ ಕಡೆ ಕೂಡ ನಾವು ಬಹಳಷ್ಟು ಗಮನ ಹರಿಸಬೇಕು. ಶಂಕರಾಚಾರ್ಯರು ಸಾಧನಾ ಪಂಚಕದಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ನಮ್ಮ ಚಿಂತನಾ ಕ್ರಮ ಯಾವ ರೀತಿ ಇರಬೇಕು, ಯಾವ ರೀತಿ ಸದ್ಗುರುಗಳನ್ನು ನಾವು ಅಪ್ರೋಚ್ ಮಾಡಬೇಕು, ಅವರ ಬಳಿ ಹೇಗೆ ಹೋಗಬೇಕು, ನಿತ್ಯವೂ ನಮ್ಮ ಕರ್ತವ್ಯಗಳನ್ನು ಯಾವ ಭಾವನೆಯಿಂದ ಮಾಡಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಶ್ರದ್ಧೆಯನ್ನು ಹೇಗೆ ದೃಢವಾಗಿ ಇಟ್ಕೊಳ್ಬೇಕು, ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಕೊನೆಗೆ ಧ್ಯಾನವನ್ನು, ಕರ್ಮ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಹೇಗೆ ಇಟ್ಕೊಳ್ಬೇಕು, ಪಾಲನೆ ಮಾಡಬೇಕು ಅನ್ನುವಂಥ ವಿಷಯವನ್ನು 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ ಪೂರ್ಣಾತ್ಮಾ ಸುಸಮೀಕ್ಷ್ಯತಾಂ ಯದಿದಂ ತದ್ಬಾಧಿತಂ ದೃಶ್ಯತಾಂ ಪ್ರಾಕ್ಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾನ್ನಾಪ್ಯುತ್ತರೈಶ್ಲಿಷ್ಯತಾಂ ಪ್ರಾರಬ್ಧಂ ತ್ವಿಹ ಭುಜ್ಯತಾಂ ಅಥ ಪರಬ್ರಹ್ಮಾತ್ಮನಾ ಸ್ಥೀಯತಾಂ ಅಥ ಪರಬ್ರಹ್ಮಾತ್ಮನಾ ಸ್ಥೀಯತಾಂ. ಆಚಾರ್ಯರು ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಏಕಾಂತೆ ಸುಖಮಾಸ್ಯತ, ಧ್ಯಾನ ಹೇಗೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ಧ್ಯಾನವನ್ನು ಮಾಡುವಂಥ ಪದ್ಧತಿ ಇತ್ತು. ಇವತ್ತು ನೋಡಿ, ನಮ್ಮ ತಾಂತ್ರಿಕ ಜೀವನದಲ್ಲಿ ಧ್ಯಾನವನ್ನೇ ಮರೆತು ಬಿಟ್ಟಿದ್ದೀವಿ. ಎಲ್ಲರೂ ಕೂಡ ವಿದೇಶದಿಂದ ಧ್ಯಾನವನ್ನು ಕಲಿಯೋಕ್ಕೆ ಭಾರತಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಆಶ್ರಮಗಳಲ್ಲಿ, ನಮ್ಮ ಆಶ್ರಮದಲ್ಲಿ ನೀವು ಬಂದು ನೋಡಿದ್ರೆ ವಿದೇಶದಿಂದ, ದೇಶ ವಿದೇಶದಿಂದ ಆಧ್ಯಾತ್ಮವನ್ನು, ಧ್ಯಾನವನ್ನು ಕಲಿಯೋದಕ್ಕೆ ಸಾವಿರಾರು ಮೈಲಿಗಳ ದೂರದಿಂದ ಬರ್ತಾ ಇದ್ದಾರೆ. ಆದರೆ ನಮ್ಮ ಭಾರತದಲ್ಲೇ ಇರುವಂತಹ ಧ್ಯಾನದ ಪದ್ಧತಿಯನ್ನು, ಧ್ಯಾನದ ಜ್ಞಾನವನ್ನು ನಾವು ಮರಿತಾ ಇದ್ದೀವಿ. ಅದನ್ನು ಅಭ್ಯಾಸದಲ್ಲಿ ಇಟ್ಕೊಳ್ಬೇಕು. ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನುವಂಥ ಸಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆಚಾರ್ಯರು ಹೇಳ್ತಾ ಇದ್ದಾರೆ, ಏಕಾಂತೆ ಸುಖಮಾಸ್ಯತಾಂ, ಧ್ಯಾನ ಯಾವಾಗಲೂ ಕೂಡ ಏಕಾಂತದಲ್ಲಿ ಮಾಡಬೇಕು. ಏಕಾಂತದಲ್ಲಿ ಮಾಡಿದಾಗ ಧ್ಯಾನದ ಒಂದು ಸಾಧನೆ ಬಹಳ ಈಸಿಯಾಗುತ್ತೆ. ಮಾರ್ಕೆಟ್ನಲ್ಲಿ ನಾವು ಧ್ಯಾನ ಮಾಡೋದಕ್ಕಾಗೋದಿಲ್ಲ. ಒಂದು ಏಕಾಂತ ಪ್ರದೇಶ ಬೇಕು, ಶಾಂತಿ ಇರುವಂಥ ಒಂದು ಸ್ಥಳ ಬೇಕು. ಏಕಾಂತೆ ಸುಖಮಾಸ್ಯತಾಂ, ಏಕಾಂತದಲ್ಲಿ ಸುಖವಾದ ಸ್ಥಿರವಾದ ಆಸನದಲ್ಲಿ, ಅಂದರೆ ನಾವು ಕೂರುವಂತಹ ಆಸನ ಕೂಡ ಸ್ಥಿರವಾಗಿರಬೇಕು.
ಎಲ್ಲೆಲ್ಲೋ ಅಂಕು-ಡೊಂಕು ಇರುವಂತಹ ಪ್ರದೇಶದಲ್ಲಿ ನಾವು ಕೂರಬಾರ್ದು. ಶ್ರೀಕೃಷ್ಣ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲೂ ಕೂಡ ಹೇಗೆ ಧ್ಯಾನ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತಾನೆ. ಅದೇ ಧ್ಯಾನ ಯೋಗ. ಅದೇ ರೀತಿ ಆಚಾರ್ಯರು ಹೇಗೆ ಧ್ಯಾನ ಮಾಡಬೇಕು. ಏಕಾಂತವಾದ ಪ್ರದೇಶ, ನಿಮ್ಮ ಮನೆಯಲ್ಲೇ ಇರುವಂಥ ಒಂದು ಶುದ್ಧವಾದ ಕೊಠಡಿ, ಶುದ್ಧವಾದ ಒಂದು ಕುಟೀರ, ಶುದ್ಧವಾದ ಒಂದು ಸ್ಥಳದಲ್ಲಿ ಏಕಾಂತದಿಂದ ಕೂಡುವಂಥದ್ದು. ಧ್ಯಾನ ಮಾಡುವಾಗ ಬೇರೆ ಏನೇನೋ ಚಿಂತನೆ ಮಾಡ್ತಾ ಇರಬಾರ್ದು. ಎಲ್ಲ ಕರ್ತವ್ಯಗಳನ್ನು ಮುಗಿಸಿಟ್ಟು ಧ್ಯಾನಕ್ಕೆ ಕೂರಬೇಕು. ಅದಕ್ಕೆ ಹಿರಿಯರು ಧ್ಯಾನ ಮಾಡೋದಕ್ಕೆ ಒಳ್ಳೆಯ ಸಮಯ ಯಾವುದು ಅಂತ ಹೇಳಿದರೆ ಸೂರ್ಯೋದಯ ಅಥವಾ ಸೂರ್ಯಾಸ್ತ. ಸೂರ್ಯೋದಯ ಏನು? ನಾವಿನ್ನೂ ಸೂರ್ಯೋದಯ ಆಗ್ತಾ ಇದೆ, ಎಲ್ಲ ಕಾರ್ಯಗಳನ್ನು ಎಲ್ಲ ಕರ್ತವ್ಯಗಳನ್ನು ಪೂರ್ಣವಾಗಿ ಇನ್ನೂ ಶುರು ಮಾಡಿಲ್ಲ. ಸೂರ್ಯೋದಯ ಆಗ್ತಾ ಇದೆ. ಆಗ ಒಂದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಧ್ಯಾನದಲ್ಲಿ ಕೂತು ಮತ್ತೆ ಲೌಕಿಕ ಚಟುವಟಿಕೆಗಳು ಏನೇನಿದೆಯೋ ಅದೆಲ್ಲವನ್ನೂ ಕೂಡ ಪ್ರಾರಂಭ ಮಾಡುವಂಥದ್ದು. ಅಥವಾ ಲೋಕವ್ಯವಹಾರ, ನಾವು ಮಾಡುವಂಥ ಜಾಬ್ ಇರ್ಬೋದು, ಡ್ಯೂಟಿ ಇರ್ಬೋದು, ಎಲ್ಲವನ್ನು ಮುಗಿಸಿ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ 5 ನಿಮಿಷನೋ 10 ನಿಮಿಷನೋ ನಮಗೆ ಇದ್ದಷ್ಟು ಸಮಯ ಧ್ಯಾನದಲ್ಲಿ ಏಕಾಂತದಲ್ಲಿ ಕೂರುವಂಥದ್ದು. ಅದು ಧ್ಯಾನ ಸಾಧನೆ. ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ. ನಮ್ಮ ಮನಸ್ಸು ಯಾವ ಕಡೆ ಇರಬೇಕು? ಧ್ಯಾನದಲ್ಲಿ ಕೂತಾಗ ದೊಡ್ಡ ತತ್ವದ ಬಗ್ಗೆ ಇರಬೇಕು, ಆತ್ಮಚೈತನ್ಯದ ಬಗ್ಗೆ ಇರಬೇಕು, ಬ್ರಹ್ಮನ ಕಡೆ ಇರಬೇಕು, ಭಗವಂತನ ಕಡೆ ಇರಬೇಕು. ಶಾಸ್ತ್ರದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬರು ಧ್ಯಾನದಲ್ಲಿ ಕೂತಿದ್ರಂತೆ. ಆಗ ಮನೆಯ ಮುಂದೆ ಆ ವ್ಯಕ್ತಿಯನ್ನು ಹುಡುಕೊಂಡು ಯಾರೋ ಬರ್ತಾರಂತೆ. ಈ ವ್ಯಕ್ತಿ ಧ್ಯಾನದಲ್ಲಿ ಕೂತಿದರೆ ಮನೆಯಲ್ಲಿ ಅವ್ರು ಹುಡ್ಕೊಂಡು ಬಂದವರು ಅವರ ಸೊಸೆಯ ಬಳಿ ಕೇಳ್ತಾರಂತೆ, ಇಂಥ ವ್ಯಕ್ತಿ ಇದರ ಏನು ಮಾಡ್ತಿದ್ದಾರೆ? ಅವ್ರು ಹೇಳ್ತಾರಂತೆ, ಇಂಥ ವ್ಯಕ್ತಿ ಚಪ್ಪಲಿಯನ್ನು ಹೊಲಿತಾ ಇದ್ದಾರೆ, ಅವರು ಇವಾಗ ಸಿಗೋದಿಲ್ಲ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ಕೂತಂತಹ ಮಾವ ಕೇಳಿಸ್ಕೊಂಡಿದ್ದಾರೆ. ಧ್ಯಾನದಿಂದ ಹೊರಗಡೆ ಬಂದಮೇಲೆ ಅವರ ಸೊಸೆ ಕೇಳ್ತಾರಂತೆ, ಯಾರೋ ನನ್ನನ್ನು ಹುಡ್ಕೊಂಡು ಬಂದರು, ನೀನೇನು ನಾನು ಧ್ಯಾನದಲ್ಲಿ ಕೂತಿದ್ದೀನಿ ಅಂತ ಹೇಳೋದು ಬಿಟ್ಟು ಚಪ್ಪಲಿ ಹೊಲಿತಾ ಇದ್ದೀನಿ ಅನ್ನುವಂಥ ವಿಷಯವನ್ನು ಹೇಳಿದ್ರಿ. ಆಗ ಆ ಸೊಸೆ ಹೇಳ್ತಾರಂತೆ, ಆ ಸೊಸೆ ದಿವ್ಯ ದೃಷ್ಟಿ, ತಾನು ಮಾಡುವಂಥ ಕರ್ತವ್ಯದಿಂದನೇ ಮನಸ್ಸನ್ನು ಶುದ್ಧಿ ಮಾಡಿಕೊಂಡಿದ್ದಾಳೆ, ಯೋಗಿಣಿಯಾಗಿದ್ದಾಳೆ. ಯೋಗ ದೃಷ್ಟಿಯಿಂದ ಆ ಸೊಸೆ ಹೇಳ್ತಾಳಂತೆ, ಮಾವನವರೇ, ನೀವು ಧ್ಯಾನದಲ್ಲೇನೋ ಕೂತಿದ್ರಿ, ಆದರೆ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದಿದ್ದು ಹರಿದೋಗಿರುವಂಥ ಚಪ್ಪಲಿಯನ್ನು ಹೊಲಿಬೇಕು, ಚಪ್ಪಲಿಯನ್ನು ಹೊಲಿಸ್ಬೇಕು ಅನ್ನೋವಂಥದ್ದನ್ನೇ ನೀವು ಮಾಡ್ತಿದ್ದಲ್ವಾ, ಭಗವಂತನ ಕಡೆ ನಿಮ್ಮ ಮನಸ್ಸಿರಲಿಲ್ಲ, ಅದು ಧ್ಯಾನವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾಳೆ. ನಾವು ಧ್ಯಾನದಲ್ಲಿ ಕೂತಿರ್ತೀವಿ, ಬೇರೆ ಎಲ್ಲ ವಿಷಯಗಳ ಬಗ್ಗೆ ಯೋಚನೆಯನ್ನು ಮಾಡ್ತಿರ್ತೀವಿ. ಆ ರೀತಿ ಆಗಬಾರ್ದು. ಪರತರೆ ಚೇತಸ್ಸಮಾಧೀಯತಾಂ. ನಮ್ಮ ಮನಸ್ಸು ಚೇತಸ್ಸನ್ನು ಭಗವಂತನಲ್ಲಿ, ಆ ದೊಡ್ಡ ತತ್ವದಲ್ಲಿ ಕೂಡಿಸ್ಬೇಕು. ಅದೇ ಧ್ಯಾನ. ಲೌಕಿಕ ಚಿಂತನೆಗಳನ್ನೆಲ್ಲ ಆಧ್ಯಾತ್ಮದ ಚಿಂತನೆ ಧ್ಯಾನದಲ್ಲಿ ಆಗಬೇಕು. ಪರತರೆ ಚೇತಸ್ಸಮಾಧೀಯತಾಂ. ಧ್ಯಾನದಲ್ಲಿ ಕೂತು ಪೂರ್ಣಾತ್ಮ ಸುಸಮೀಕ್ಷ್ಯತಾಂ. ಪ್ರತಿ ಕ್ಷಣವೂ ಹೃದಯದಲ್ಲಿ ಅಂತರಾತ್ಮ ಪ್ರಜ್ವಲಿಸ್ತಾ ಇದೆ. ಆ ಜ್ಯೋತಿಯ ಬೆಳಕಿನಿಂದನೇ ನಾವು ಮಾತಾಡ್ತಾ ಇದ್ದೀವಿ. ಆ ಜ್ಯೋತಿಯ ಬೆಳಕಿನಿಂದನೇ, ಆ ಶಕ್ತಿಯಿಂದನೇ ನಾವು ಕೇಳಿಸ್ತಾ ಇದ್ದೀವಿ. ಯಾವುದೋ ಒಂದು ಶಕ್ತಿ ನಮ್ಮಲ್ಲಿದೆ, ಆ ಶಕ್ತಿಯಿಂದ ಕೇಳಿಸ್ತಾ ಇದೆ. ಆ ಶಕ್ತಿಯ ಮುಖಾಂತರ ನಾವು ನೋಡ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಮಾತನಾಡ್ತಾ ಇದ್ದೀವಿ, ಎಲ್ಲ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಅಂತರಾತ್ಮ, ಪೂರ್ಣ ಆತ್ಮವನ್ನು ನಾವು ದರ್ಶನ ಆಗಬೇಕು. ಸುಸಮೀಕ್ಷತ, ಚೆನ್ನಾಗಿ ತಿಳ್ಕೊಂಡು ನೋಡಬೇಕು. ಆ ತತ್ವ ಇಲ್ಲೇ ಇದೆ, ನಮ್ಮ ಹೃದಯದಲ್ಲೇ ಇದೆ, ಎಲ್ಲೆಲ್ಲೋ ಹುಡುಕೋದು ಬೇಕಾಗಿಲ್ಲ. ಆ ಜ್ಯೋತಿ ನಮ್ಮ ಹೃದಯದಲ್ಲೇ ಇದೆ. ಅದನ್ನು ಚೆನ್ನಾಗಿ ನೋಡುವಂಥ ಮನಸ್ಥಿತಿ ನಮಗೆ ಧ್ಯಾನದಲ್ಲಿ ಬರಬೇಕು. ಅದೇ ಧ್ಯಾನ. ಜಗದಿದಂ ತದ್ಬಾಧಿತಂ ದೃಶ್ಯತಾಂ. ಜಗತ್ತು ಬಂದು ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಎಲ್ಲವೂ ಕೂಡ ನೋಡಿ, ಬದುಕನ್ನು, ಜಗತ್ತನ್ನು ಒಂದು ಸಿನಿಮಾ ಅಂತ ನೋಡ್ತಾ ಹೋದರೆ ಆಗು ಹೋಗುಗಳು ಬರ್ತಾ ಇದೆ, ಹೋಗ್ತಾ ಇದೆ. ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನ್, ಒಂದು ಕರ್ತವ್ಯ ಆದಮೇಲೆ ಇನ್ನೊಂದು ಕರ್ತವ್ಯ,
ಒಂದು ಸುಖ ಆದಮೇಲೆ ಇನ್ನೊಂದು ಸುಖ, ಒಂದು ದುಃಖ ಆದಮೇಲೆ ಇನ್ನೊಂದು ದುಃಖ ಅಥವಾ ಇನ್ನೊಂದು ಸುಖ ಬಂದು ಹೋಗ್ತಾನೇ ಇದೆ. ಮೂವಿ ಸ್ಕ್ರೀನ್ ಮೇಲೆ ಹೇಗೆ ಒಂದೊಂದು ಆದಮೇಲೆ ಇನ್ನೊಂದು ಸೀನ್ ಬಂದು ಹೋಗ್ತಾ ಇದೆ, ಮನಸ್ಸು ಅನ್ನುವಂತಹ ಸ್ಕ್ರೀನ್ ಮೇಲೆ ಎಷ್ಟೋ ಯೋಚನೆಗಳು, ಎಷ್ಟೋ ಸುಖ, ಎಷ್ಟೋ ದುಃಖ ಬಂದು ಹೋಗ್ತಾ ಇದೆ. ಎಲ್ಲವೂ ಜಗತ್ತು ತಾತ್ಕಾಲಿಕ, ಶಾಶ್ವತವಾಗಿರುವಂಥದ್ದು ಆತ್ಮಚೈತನ್ಯ ಒಂದೇ ಅನ್ನುವಂಥ ತತ್ವವನ್ನು ನಾವು ತಿಳ್ಕೊಳ್ಬೇಕು. ಪ್ರಾಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾತ್ ನಾಪ್ಯುತ್ತರೈ ಶ್ಲಿಷ್ಯತಾಂ. ನಾವು ತಿಳ್ಕೊಂಡುವಂತಹ ಜ್ಞಾನದ ಬಲದಿಂದ ಎಲ್ಲ ಕರ್ಮವನ್ನು ಕೂಡ ಕಳಿಬಹುದು, ಎಲ್ಲ ವಾಸನದ ಕ್ಷಯ ಆಗುತ್ತೆ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ. ಗುರುಗಳು ಕೊಡುವಂತಹ ತತ್ವದ ದೃಷ್ಟಿಕೋನದಿಂದ, ತತ್ವದಿಂದ ಅನೇಕ ಜನ್ಮದಿಂದ ಸಂಪಾದಿಸಿರುವಂತಹ ಕರ್ಮ, ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಎಲ್ಲವನ್ನು ಕಳ್ಕೊಳ್ತೀವಿ. ಆ ಸ್ಥಿತಿಗೆ ನಾವು ಬರಬೇಕು, ಕರ್ಮಾತೀತರಾಗಬೇಕು, ಜ್ಞಾನದಲ್ಲಿ ಊರಬೇಕು. ಪ್ರಾರಬ್ಧಂ ತ್ವಿಹ ಭುಜ್ಯತಾಂ. ಯಾವುದೋ ಸಂಚಿತ ಎಷ್ಟೋ ಕರ್ಮಗಳನ್ನು ಈ ಜಗಕ್ಕೆ ತಂದಿದ್ದೀವಿ, ಆದರೆ ಅವೆಲ್ಲವನ್ನೂ ಕೂಡ ಜ್ಞಾನದ ಬಲದಿಂದ ನಾವು ಪಕ್ಕಕ್ಕೆ ಇಟ್ಬಿಟ್ರೂ ಪ್ರಾರಬ್ಧ ಅನ್ನುವಂಥ ಕರ್ಮ ಉಳಿಯುತ್ತೆ. ಆ ಪ್ರಾರಬ್ಧ ಕರ್ಮದಿಂದನೇ ಈ ದೇಹ ಸಿಕ್ಕಿರುವಂಥದ್ದು. ಈ ದೇಹದಲ್ಲಿ ಆಗಿರುವಂಥ ಎಲ್ಲ ಅನುಭವಗಳು ಕೂಡ ಪ್ರಾರಬ್ಧದಿಂದ ಆಗ್ತಾ ಇದೆ. ಆ ಪ್ರಾರಬ್ಧದಿಂದ ಆಗುವಂತಹ ಎಲ್ಲ ಅನುಭವಗಳನ್ನು ಅನುಭವಿಸಿಬಿಡುವಂಥದ್ದು. ಪ್ರಾರಬ್ಧಂ ತ್ವಿಹ ಭುಜ್ಯತಾಂ. ಪ್ರಾರಬ್ಧವನ್ನು ಸ್ವೀಕರಿಸಿಬಿಡುವಂಥದ್ದು. ಪ್ರಾರಬ್ಧದಿಂದನೇ ಸುಖ ಬರುತ್ತೆ, ಆಗಲಿ, ಸುಖ ಬಂದಾಗ ಬರಲಿ, ಆಗತೇ ಸ್ವಾಗತಂ ಕುರ್ಯಾತ್. ಯಾವುದೋ ಒಳ್ಳೆಯದು ನಿಮ್ಮ ಜೀವನಕ್ಕಾಯಿತು, ನಿಮ್ಮ ಜೀವನದಲ್ಲಿ ಬಂತು, ಅದನ್ನು ಸಂತೋಷದಿಂದ ಸ್ವೀಕರಿಸುವಂಥದ್ದು. ಯಾವುದೋ ನಿಮ್ಮ ಜೀವನದಿಂದ ಕಳೆದು ಹೋಯಿತು, ಅದನ್ನು ಕೂಡ ಅಕ್ಸೆಪ್ಟ್ ಮಾಡುವಂಥದ್ದು, ಅದನ್ನು ಕೂಡ ಒಪ್ಕೊಳ್ಳುವಂಥದ್ದು, ಒಪ್ಪಿ ಮತ್ತೆ ಮರು ಪ್ರಯತ್ನ ಮಾಡುವಂಥದ್ದು. ಅದೇ ಜೀವನ. ಅಷ್ಟನ್ನು ಅರ್ಥ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ಅನುಭವಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಅಥಪರ ಬ್ರಹ್ಮಾತ್ಮನ ಸ್ಥೀಯತಾಂ. ಮನಸ್ಸನ್ನು ಪೂರ್ಣವಾಗಿ ಧ್ಯಾನ ಅವಸ್ಥೆಯಲ್ಲಿ, ಆ ಧ್ಯಾನದಲ್ಲಿ, ನಿಧಿಧ್ಯಾಸನ ಅಂತ ವೇದಾಂತದಲ್ಲಿ ಕರೀತಾರೆ, ಆ ಧ್ಯಾನದ ಸ್ಥಿತಿಯಲ್ಲಿ ಪೂರ್ಣವಾಗಿ ನಮ್ಮ ಮನಸ್ಸು ಆತ್ಮನಲ್ಲಿ, ಪರಮಾತ್ಮನಲ್ಲಿ ಲೀನ ಮಾಡುವಂಥದ್ದು, ಆ ಮನಸ್ಸನ್ನು ಮರ್ಜ್ ಮಾಡುವಂಥದ್ದು, ಮಾಡಿ ಆ ಆತ್ಮನಲ್ಲೇ ನಿಲ್ಲುವಂಥದ್ದು. ಆ ಜ್ಯೋತಿ ಸ್ವರೂಪ ಅಂತರಾತ್ಮ ಇದೆಯಲ್ಲ, ಮನಸ್ಸನ್ನು ಅಲ್ಲೇ ಸ್ಥಿರವಾಗಿ ಇಟ್ಟಿರುವಂಥದ್ದು. ಆ ತತ್ವಜ್ಞಾನವನ್ನು ತಿಳ್ಕೊಂಡು, ಆ ತತ್ವಜ್ಞಾನದ ದೃಷ್ಟಿಕೋನದಿಂದನೇ ಜಗತ್ತನ್ನು ನೋಡುವಂಥದ್ದು, ಅದೇ ಸ್ಥಿತಿಯಲ್ಲಿ ನಿರಂತರವಾಗಿ ಇರುವಂಥದ್ದು. ಆಗ ಆನಂದದ ಅನುಭವ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ಇರುತ್ತೆ. ಈ ಎಲ್ಲ ಸಾಧನೆಗಳನ್ನು ಯಾರು ಜೀವನದಲ್ಲಿ ಇಟ್ಕೊಂಡಿರ್ತಾರೋ ಅವರ ಜೀವನದಲ್ಲಿ ಆನಂದವೇ ಇರುತ್ತೆ. ಪ್ರಪಂಚದ ಆಗು ಹೋಗುಗಳು ಅವರಿಗೆ ಮುಟ್ಟೋದಿಲ್ಲ, ನಿರಂಜನವಾಗಿರ್ತಾರೆ. ಕನ್ನಡಿಯಲ್ಲಿ ದೃಶ್ಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಕನ್ನಡಿಗೆ ಯಾವುದೂ ಕೂಡ ಅಂಟೋದಿಲ್ಲ. ನಮ್ಮ ಮನಸ್ಸು ಕೂಡ ಆ ರೀತಿ ಇರುತ್ತೆ, ಏನೇ ಬಂದರೂ ಕೂಡ ಅಂಟೋದಿಲ್ಲ, ನಿರಂಜನವಾಗಿರ್ತೀವಿ. ಆ ರೀತಿ ಜೀವನ ನಡೆಸಬಹುದು. ಅದು ಯಾವಾಗ ಸಾಧ್ಯ ಅಂದರೆ ಸಾಧನಾ ಪಂಚಕದಲ್ಲಿ ಹೇಳಿರುವಂತಹ ಎಲ್ಲ ಸಾಧನೆ, ಕರ್ಮಯೋಗದ ಸಾಧನೆ, ಭಕ್ತಿಯೋಗದ ಸಾಧನೆ, ದೇಹವನ್ನು ದೃಢವಾಗಿ ಪ್ರಾಣಾಯಾಮದ ಸಾಧನೆ, ಮನಸ್ಸಲ್ಲಿ ಧ್ಯಾನದ ಸಾಧನೆ, ಈ ಎಲ್ಲ ಸಾಧನೆಯನ್ನು ನಾವು ಇಟ್ಕೊಂಡಾಗ ಮನಸ್ಸು ಸ್ಥಿರವಾಗಿರುತ್ತೆ, ಆನಂದದ ಅನುಭವ ಹೆಚ್ಚಾಗಿ ಆಗ್ತಾ ಹೋಗುತ್ತೆ. ಮೋಕ್ಷವನ್ನು, ಆನಂದವನ್ನು ಇದೇ ಜೀವನದಲ್ಲಿ ನಾವು ಪಡಿಬಹುದು. ಅದೇ ಸಾಧನಾ ಪಂಚಕದಲ್ಲಿ ಹೇಳಿರುವಂಥದ್ದು. ಶಂಕರಾಚಾರ್ಯರು ಬಹಳ ಸರಳವಾಗಿ ಆಧ್ಯಾತ್ಮ ತತ್ವವನ್ನು ಇಲ್ಲಿ ತಿಳಿಸಿದ್ದಾರೆ. ಎಲ್ಲರೂ ಸಾಧನಾ ಪಥದಲ್ಲಿ ಮುಂದೆ ಹೋಗೋಣ, ಮೋಕ್ಷ ಅನ್ನುವಂಥ ಗುರಿಯನ್ನು ಮುಟ್ಟೋಣ. ಹರಿ ಓಂ ತತ್ಸತ್.